ಲೋಕ ಅಖಾಡ ರಂಗೇರ್ತಾ ಇದೆ. ರಾಜಕೀಯ ಪಕ್ಷಗಳಲ್ಲೂ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಹಾಗಂತ ಕಣ್ಣಿಗೆ ಕಾಣಿಸೋದೇ ಸುದ್ದಿ ಅಲ್ಲ. ಪ್ರತಿ ಸುದ್ದಿಯ ಇನ್ಸೈಡ್ ಡೀಟೇಲ್ಸ್, ತಂತ್ರ ಪ್ರತಿತಂತ್ರ ಎಲ್ಲವೂ ಸ್ವಾರಸ್ಯಕರ. ಇರೋದೇ ಸುದ್ದಿ, ಸುದ್ದಿಯೊಳಗಿನ ಸುದ್ದಿ. ಇದೇ ಇದ್ದಿದ್ದು ಇದ್ದಂಗೆ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಕಾಂಗ್ರೆಸ್ನಲ್ಲಿ ಕೋಲಾರ ಟಿಕೆಟ್ ಫೈಟ್ ಬಿಡಿಸಲಾಗದ ಕಗ್ಗಂಟಿನಂತಾಗಿದೆ. ಖುದ್ದು ಸಿಎಂ ಡಿಸಿಎಂ ಅಖಾಡಕ್ಕಿಳಿದ್ರು ಬಿಕ್ಕಟ್ಟು ಇನ್ನೂ ತಾತ್ವಿಕ ಅಂತ್ಯಗೊಂಡಿಲ್ಲ. ಈ ನಡುವೆ ಸಮಸ್ಯೆ ಬಗೆಹರಿಸುವವರ ಮನಸ್ಸು ಸ್ವಲ್ಪ ದೊಡ್ಡದಾಗಿದ್ರೆ ಬೇಗ ಬಗೆಹರಿಯುತ್ತೆ ಅಂತ ಹೇಳೋ ಮೂಲಕ ಸಚಿವ ಮುನಿಯಪ್ಪ ಸಿಎಂ ರತ್ತ ಬೊಟ್ಟು ಮಾಡಿದ್ರಾ ಎಂಬ ಪ್ರಶ್ನೆ ಎದ್ದಿದೆ. ಆಸ್ಪತ್ರೆಯಿಂದ ಬಂದವರೇ ದಳಪತಿ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ಕಳೆದ 2-3 ದಿನಗಳಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ತಿರುಗಾಡ್ತಿದ್ದಾರೆ. ಮಂಡ್ಯ ಕ್ಷೇತ್ರದಿಂದ ಕಣಕ್ಕಿಳಿತಾ ಇದ್ದಂತೆ ಹಲವು ಮುಖಂಡರನ್ನ ಭೇಟಿಯಾಗ್ತಿದ್ದಾರೆ. ಸರಣಿ ಸಭೆ ನಡೆಸುವ ಮೂಲಕ ಅಭ್ಯರ್ಥಿಗಳ ಗೆಲುವಿಗೆ ರಣತಂತ್ರ ರೂಪಿಸುತ್ತಿದ್ದಾರೆ. ಕುಂದಾನಗರಿ ಲೋಕ ಅಖಾಡ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಟ್ಟಿದೆ. ಬಿಜೆಪಿಯ ಅಭ್ಯರ್ಥಿ ಶೆಟ್ಟರ್ ಹಾಗೂ ಸಚಿವ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ನಡುವಿನ ಕಾಳಗ ರಂಗೇರಿದೆ. ಶೆಟ್ಟರ್ ಗೆಲ್ಲಿಸಲು ಪಣ ತೊಟ್ಟಿರುವ ಬಿಜೆಪಿ ಸಾಹುಕಾರ್ಗಳನ್ನ ಒಗ್ಗೂಡಿಸಲು ಮುಂದಾಗಿದೆ. ಏಪ್ರಿಲ್ ಮೊದಲ ವಾರದಲ್ಲಿ ಬೆಳಗಾವಿಗೆ ಬಿಜೆಪಿ ನಾಯಕರ ಎಂಟ್ರಿ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.